ನೀವು ಒಂಥರ ಡಿಫ್ರೆಂಟ್ ಪುರೋಹಿತರೆ ಬಿಡಿ. ಏನು ಹೇಳಿದ್ರಿ? ನೀವು ಒಂಥರ ಡಿಫ್ರೆಂಟ್ ಪುರೋಹಿತರು ಅಂತ ಹೇಳ್ದೆ. ಅದಕ್ಕೂ ಮುಂಚೆ ಮಾವಂಗೆ ಅಮ್ಮ ಆಗಿದೆ ಅಂತ ಹೇಳ್ದೆ. ಅದ್ರಲ್ಲಿ ಏನಿದೆ? ಅಮ್ಮ ಅಲ್ಲಮ್ಮ, ಅಮ್ಮ ಬಂದಿದೆ, ಮದುವೆ ಅಂತಿರಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿಮಗೆ? ದೊಡ್ಡವರಾಗಿ ನೀವಾದರೂ ನಿಮ್ಮ ಮಗಳಿಗೆ ಬುದ್ಧಿ ಹೇಳಬಾರ್ದಾ? ನಮ್ಮ ತೆಲ್ ಕೇಳ್ತಾಳೆ ಪುರೋಹಿತ್ರೆ, ಈ ಮದುವೆ ನಡೀಲೇಬೇಕು ಅಂತ ಹಠ ಹಿಡಿದಿದ್ದಾಳೆ. ಯಾವುದೇ ಕಾರಣಕ್ಕೂ ಈ ಮದುವೆ ಮಾತ್ರ ನಡೆಯೋದಿಲ್ಲ. ಏನ್ ಪುರೋಹಿತ್ರೆ, ಮೊದ್ಲೊಂಥರ ಹೇಳಿದ್ರೆ ಈಗ ಒಂಥರ ಹೇಳ್ತಿದ್ದೀರಲ್ಲ? ಅಮ್ಮ ಬಂದಿದೆ ಅಂದರೆ ಸಾಕ್ಷಾತ್ ಚಾಮುಂಡೇಶ್ವರಿಯೇ ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅರ್ಥ. ಆಕೆಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸ್ಬೇಕಮ್ಮ. ಆ ತಾಯಿ ಸತ್ಕಾರವನ್ನು ತೃಪ್ತಿ ಪಡುವವರೆಗೂ ಆ ತಾಯಿ ಹೋಗೋದಿಲ್ಲ. ಮದುವೆ ಮಾಡಿದ್ರೆ ಮೈಲಿಗೆ ಆದಂಗೆ ಲೆಕ್ಕ. ಈ ಪಾಪಕ್ಕೆ ನೀವೇ ದೊಡ್ಡ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಈ ಮನೆಯಲ್ಲಿ ಯಾರದಾದರೂ ಒಬ್ಬರದು ಪ್ರಾಣ ಹೋಗ್ಬೋದು. ಅದರಿಂದ ಮುನ್ನೆಚ್ಚರಿಕೆ ವಹಿಸಿ ನೀವು ಮುಂದುವರಿಬೇಕು. ಈ ಮದುವೆಗೆ ಯಾರೇ ಸಹಾಯ ಮಾಡಿದ್ರೂ ನಿಮಗೂ ಮುತ್ತುಗೆ ಕಂಟಕ ತಪ್ಪಿದ್ದಲ್ಲ. ನಿಮ್ಮ ಆಸೆಗೆ ಮುತ್ತುನ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಮದ್ವೆ ಮಾಡ್ಸಲ್ವಾ? ಸರಿ, ನಾನೇನು ಬರ್ತೀನಿ. ಪುರೋಹಿತ್ರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ಸಹವಾಸನೇ ಬೇಡ. ಮಾಯಾ, ಒಬ್ಬರನ್ನಲ್ಲ, ನೀನು 1000 ಜನ ಪುರೋಹಿತರನ್ನ ಕರೆಸಿದ್ರು ಅಷ್ಟೇ, 1000 ಜನ ಡಾಕ್ಟರ್ ಹತ್ರ ತೋರಿಸಿದ್ರು ಅಷ್ಟೇ. ಅವ್ರು ಹೇಳೋದು ಒಂದೇ ಕಣೆ, ಈ ಮದುವೆ ಮಾಡಬೇಡಿ ಅಂತ. ಅವ್ರೇನೇ ಹೇಳ್ದೆ ಇದ್ರು ನೀನೇ ಹಿಂದೆ ನಿಂತು ಹೇಳಿಸ್ತೀಯ ಅನ್ಸುತ್ತೆ. ಮದ್ವೆ ನಡಿಬೇಕು ಅಂದ್ರೆ ಅದಕ್ಕೆ ದೇವ್ರ ಇಚ್ಛೆನೂ ಇರಬೇಕು. ಇಲ್ಲಾಂದ್ರೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಅದು ವ್ಯರ್ಥ ಆಗತ್ತೆ. ಮನೆಯಲ್ಲೇ ಶತ್ರುಗಳು ಜಾಸ್ತಿ ಆಗಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ಅವ್ರ ಕಡೆನೂ ಗಮನ ಕೊಡ್ತಿದ್ದೆ. ಅದಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮನ್ನ ನಂಬದ್ನಲ್ಲ, ನನಗೆ ನಾನೇ ಹೊಡ್ಕೋಬೇಕು. ಮಾಯಾ, ನಿನಗೆ ಕೆಟ್ಟದಾಗ್ಲಿ ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ಪರಿಸ್ಥಿತಿ ಈ ಥರ ಇದೆ. ನಿನಗೆ ಮದುವೆ ಆದರೆ ನಮಗೂ ಆಸ್ತಿ ಸಿಗತ್ತೆ ಅನ್ನೋದು ಗೊತ್ತಿಲ್ವಾ? ನಾವು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀವಿ. ಕೊನೆ ಸಮಯದಲ್ಲಿ ಹಿಂಗಾಗತ್ತೆ ಅಂತ ಯಾರು ಗೊತ್ತಿತ್ತು? ನಾವ್ ನಿನ್ ಶತ್ರುಗಳಾಗಿದೆ, ಈ ಮದ್ವೆ ನಡೀಲಿ ಅಂತ ನಾವ್ಯಾಕೆ ಪ್ರಯತ್ನ ಪಡ್ತಿದ್ವಿ ಹೇಳು? ಮದ್ವೆ ಫಿಕ್ಸ್ ಆದಾಗಿದ್ದ ಇಲ್ಲಿವರೆಗೂ ನಿನ್ ಜೊತೆನೇ ಇದೀವಿ, ಆದ್ರೂ ನಮ್ಮೆಲ್ಲ ಅನುಮಾನ ಪಡ್ತಿದ್ಯಲ್ಲ? ಮಾಯಾ, ನಿನಗೆ ದೇವ್ರ ಶಾಪ ತಟ್ಬಾರ್ದು ಅಂತಿದ್ರೆ ಈ ಮದುವೆ ನಿಲ್ಲಿಸ್ಬಿಡು. ಸುಮ್ಮನೆ ಅತ್ತೆ ಹೇಳೋ ಮಾತನ್ನ ಕೇಳು, ಇಲ್ಲ ಅಂದ್ರೆ ಪರಿಣಾಮ ಸರಿ ಇರಲ್ಲ, ಪಾಪ ಸುತ್ಕೊಳತ್ತೆ ನಿನ್ಗೆ. ಅಯ್ಯೋ, ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಎಲ್ಲ ಈ ಜನ್ಮದಲ್ಲಿ ವಕರ್ಸ್ಕೋತಿದೆ. ಥೂ, ನಿಮ್ಮನ್ನೆಲ್ಲ ನಂಬದ್ನಲ್ಲ, ನನಗೆ ನಾನು ಹೊಡ್ಕೋಬೇಕು. ಈಗೇನು ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು, ನಾನು ಈ ಮದ್ವೆ ಆಗ್ಬಾರ್ದು ಅಷ್ಟೇ ತಾನೆ? ಸರಿ, ಈಗಲೇ ಈ ಮದ್ವೆ ಕ್ಯಾನ್ಸಲ್ ಮಾಡ್ತಿದ್ದೀನಿ. ನಾನು ಈ ಮದ್ವೆ ಆಗಲ್ಲ. ಖುಷಿನಾ ನಿಮ್ಗೆಲ್ಲ? ಭೈರಾ, ದೇವ್ರೆ, ಮುತ್ತು ಮಾವನ್ನು ಮಾಯಕ್ಕನ್ನು ಮದುವೆ ಚೆನ್ನಾಗಿ ನಡಿಬೇಕು. ಬೆಳ್ಳಿ, ಮದುವೆಗೆ ಹೊರಟಿಯಾ? ಹ್ಞೂ ಅಜ್ಜಿ, ಮುತ್ತು ಮಾವನ್ ಮದ್ವೆಗೆ ಹೋಗ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಈ ಸೀರೆಯಲ್ಲಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಒಳ್ಳೆ ದೇವತೆ ಕಣ್ಣಂಗೆ ಕಾಣ್ತಾ ಇದೀಯ. ನನ್ನ ದೃಷ್ಟಿನೇ ಬಿದ್ದೋಗುತ್ತೆ. ಸರಿ ಅಜ್ಜಿ, ನಾ ಹೋಗ್ಬಿಟ್ಟು ಬರ್ತೀನಿ. ನಡೆದಿರೋ ಮದುವೆಗೆ ಯಾಕಿಷ್ಟು ಅವಸರ? ಅಜ್ಜಿ, ನಿನ್ನೆಯಿಂದನೂ ಹೀಗೆ ಹೇಳ್ತಿದ್ದೀರಾ. ಹಾಗೆಲ್ಲ ಹೇಳಬೇಡಿ. ಮುತ್ತು ಮಾವ ಮಾಯಕ್ಕನ ಮದುವೆ ನಡಿಲೇಬೇಕು. ನಿನ್ನ ಮೇಲೆ ದೇವ್ರು ಬಂದು ಮದುವೆ ನಡೆಯಲ್ಲ ಅಂತ ಹೇಳಿದ್ರು ಅದನ್ನು ನಡೆಸೋ ಧೈರ್ಯ ಯಾರಿಗೂ ಇಲ್ಲ. ಮದುವೆ ಆಗೋ ಅದೃಷ್ಟ ಮಾಯನ ಹಣೆಯಲ್ಲಿ ಬರೆದಿಲ್ಲ ಬಿಡು.
ಅಂಥದ್ದೇನೂ ಆಗಲ್ಲ. ಇವತ್ತು ಮುತ್ತು ಮಾವನ ಮದುವೆ ನಡೆಯುತ್ತೆ. ನಾನು ಹೋಗ್ತೀನಿ ಅಜ್ಜಿ. ಮಾಯಾ ಏನಾಗಿದೆ ನಿಂಗೆ? ಕಂಟ್ರೋಲ್ ಮಾಡ್ಕೋ. ಈ ಮನೇಲಿ ಯಾರೊಬ್ರಾದ್ರೂ ನನ್ನ ಮದ್ವೆ ನಡೀಲಿ ಅಂತ ಬಯಸಿದೀರಾ? ಎಲ್ರೂ ಅಪ್ಶಕುನ ಪಾಪ ಸುತ್ಕೊಳ್ಳುತ್ತೆ ಅನ್ನೋರೇ ಆದ್ರು. ಯಾರ್ಯಾರ ಮನ್ಸಲ್ಲಿ ಏನೇನಿದೆ ಅಂತ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಯ್ತು. ಈ ಮದ್ವೆ ನಿಂತೋಯ್ತು, ಈಗ ಎಲ್ರು ಖುಷಿ ಪಡಿ. ನಾವ್ಯಾಕೆ ಖುಷಿ ಪಡೋಣ ಮಾಯಾ? ನಿನಗೆ ಎಷ್ಟು ದುಃಖ ಇದೆಯೋ ನಮಗೂ ಅಷ್ಟೇ ದುಃಖ ಇದೆ. ಸುಳ್ಳು! ನನ್ನನ್ನ ಸಮಾಧಾನ ಮಾಡೋಕೆ ಸುಳ್ಳು ಹೇಳ್ತಿದ್ಯಾ? ಎಷ್ಟ್ ದಿನ ಅಂತ ಈ ರೀತಿ ಅವಮಾನ ಸಹಿಸ್ಕೊಂಡಿರ್ಲಿ? ನನಗೂ ಸಾಕಾಗಿದೆ. ಮಾಯಾ 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 ನನಗ್ ನಾನೇನಾದ್ರೂ ಮಾಡ್ಕೋಬೇಕು ಅನಿಸ್ತಿದೆ. ನಾನೇನಾದ್ರೂ ಮಾಡ್ಕೋಬೇಕು ಅನಿಸ್ತಿದೆ. ಏನ್ ಮಾಡ್ಕೊಳ್ಳಿ? ಮಾಯಾ ಹತ್ರ ಬರ್ಬೇಡ ಬೇಡ, ಹತ್ರ ಬರ್ಬೇಡ. ಸಾಕಾಗಿದೆ ನನಗೆ. ಏನಾಗಿದೆ ಮಾಯಾ ನಿಂಗೆ? ಹುಚ್ಚಿಡ್ದಿದೆ ನನಗೆ. ಈ ಜನ್ಮದಲ್ಲಿ ನನಗೆ ಮದ್ವೆ ಆಗಲ್ಲ. ಯಾಕೆ ಹೇಳು? ನನ್ನ ಹಣೆಯಲ್ಲಿ ಮದ್ವೆ ಅನ್ನೋದೇ ಬರ್ದಿಲ್ಲ. ಅದಕ್ಕೆ ನನ್ನ ಜಾತಕ ಬೇರೆ ಸರಿ ಇಲ್ಲ. ಮಾಯಾ ನನ್ನ ಮಾತು ಕೇಳು ಪ್ಲೀಸ್. ಡೆಫಿನೆಟ್ಲಿ ನನ್ನ ಮದ್ವೆ ಆಗಲ್ಲ. ಈ ಮದ್ವೆ ಆಗಲ್ಲ. ನನಗೆ ನಾನು ಏನಾದ್ರೂ ಮಾಡ್ಕೋಬೇಕು. ಮಾಯಾ ಹತ್ರ ಬರ್ಬೇಡ ಬೈರ. ಒಂದ್ಸರಿ ಚಂದ, 2 ಸರಿ ಚಂದ, ಇನ್ನು ಎಷ್ಟು ತರ ತಾಳ್ಮೆಯಿಂದ ಇರ್ಲಿ? ಆಗಲ್ಲ. ಇನ್ನು ನನಗೆ ತಾಳಿ ಯಾವಾಗ ಕಟ್ತಾರೆ ಅಂತ ಕಾಯ್ಕೊಂಡು ಕೂರಕ್ ಆಗಲ್ಲ. ಸತ್ತೋಗ್ತೀನಿ. ಬೇಡ, ಹತ್ರ ಬರ್ಬೇಡ ಬೈರ. ಹೊರಟೋಗೋ. ನನಗೆ ನಾನು ಏನಾದ್ರೂ ಮಾಡ್ಕೊಳ್ಳೋಕೆ ಮುಂಚೆ ಹೊರಟೋಗೋ. ಹತ್ರ ಬರ್ಬೇಡ. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನಗೆ ನಾನು ಏನಾದ್ರು ಮಾಡ್ಕೋತೀನಿ. ಹೋಗು ಇಲ್ಲ ನನಗೆ ನಾನು ಏನಾದ್ರು ಮಾಡ್ಕೋತೀನಿ. ಹೊರಟೋಗೋ. ಆಯ್ತು, ನಾನು ಹೋಗ್ತೀನಿ ಮಾಯಾ, ಹೋಗ್ತೀನಿ. ಇಷ್ಟಕ್ಕೆಲ್ಲ ಕಾರಣ ಬೆಳ್ಳಿನೇ. ನನ್ ಮದ್ವೆ ನಡಿಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಂಡಿರ್ತಾಳೆ. ನಾನ್ ಚೆನ್ನಾಗಿರ್ಬಾರ್ದು ಅಂತ ಉರುಳ್ ಸೇವೆ ಮಾಡಿರ್ತಾಳೆ. ಬಿಡ್ಬಾರ್ದು, ಅವಳನ್ನ ಮಾತ್ರ ಬಿಡ್ಬಾರ್ದು. ಸಾಯಿಸ್ಲೇಬೇಕು. ಸಾಯಿಸ್ಬೇಕು. ಆ ಬೆಳ್ಳಿನ ಸಾಯಿಸ್ಬೇಕು. ಅವಳನ್ನ ಸಾಯಿಸಿದ್ರೆ ನನಗೆ ನೆಮ್ಮದಿ ಆಗೋದು. ಅರೆ ಐಶು, ನೀನೇನಿಲ್ಲಿ? ಕರ್ಕೊಂಡು ಹೋಗಕ್ ಬಂದ್ಯಾ? ಬಾ ಹೋಗೋಣ. 1 ನಿಮಿಷ ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಾ ಇದ್ದೀರಾ? ಮದ್ವೆಗೆ. ಇನ್ನೆಲ್ಗೆ? ಅದಕ್ಕೆ ಮದ್ವೆ ನಿಂತೋಯ್ತು. ಏನಾಯ್ತು? ಮುತ್ತಣ್ಣನ ಮೈಯೆಲ್ಲ ಅಮ್ಮ ಆಗಿದೆ. ಅಯ್ಯೋ ದೇವ್ರೆ, ಈ ಮದುವೆ ನಿಲ್ಸೋದಕ್ಕೆ ಆ ದೇವರೇ ಅಮ್ಮನ ರೂಪದಲ್ಲಿ ಬಂದಿರೋದು. ಆ ಮಾಯಾ ಡಾಕ್ಟರ್ನ ಮನೆ ಕರೆಸಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನೋಡಿದ್ಲು, ಆಗಲಿಲ್ಲ. ಪುರೋಹಿತನ ಮನೆ ಕರೆಸಿ ಅಲ್ಲೇ ಮದುವೆ ಮಾಡಬೇಕು ಅಂತ ನೋಡಿದ್ಲು, ಅದೂ ಆಗಲಿಲ್ಲ. ಒಟ್ನಲ್ಲಿ ಆ ಮಾಯಾ ನಾನೇ ಎಲ್ಲ ನನ್ನಿಂದ ಎಲ್ಲ ಅಂತಿದ್ಲು, ಸರಿಯಾಗಿ ಮಣ್ಣು ಮುಕ್ಕಿದ್ಲು. 1000 ಜನ 1000 ಸಲ ಪ್ರಯತ್ನ ಪಟ್ಟರು ಆಗಲ್ಲ ಬಿಡು. ಮುತ್ತು ಮಾವನ್ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನೀವಿಬ್ರು ಮದ್ವೆ ನಿಂತೋಯ್ತು ಅಂತ ಖುಷಿ ಪಡ್ತಿದ್ದೀರಲ್ಲ, ಇದು ಸರಿ ಅಲ್ಲ. ಮಾಯಕ್ಕ ಏನ್ ತಪ್ಪಾದ್ರೂ ಮಾಡಿರ್ಲಿ, ಆದ್ರೆ ಮುತ್ತು ಮಾವ ಯಾವ ತಪ್ಪು ಮಾಡಿಲ್ಲ. ಪಾಪ ಅವ್ರು ಹೇಗಿದ್ದಾರೋ ಏನೋ. ನೀವು ಹೇಳೋದು ಸರಿ. ಅದಕ್ಕೆ ಮುತ್ತಣ್ಣನ ನೋಡ್ಕೊಳ್ಳೋಕ್ಕಾಗ್ಲಿ ಅಥವಾ ಅವ್ರು ಆರೈಕೆ ಮಾಡೋಕ್ಕಾಗ್ಲಿ ಯಾರೂ ಇಲ್ಲ. ನೀವೇ ಅವ್ರನ್ನ ಬಂದು ನೋಡ್ಕೋಬೇಕು. ಆಗಲ್ಲ ಬಿಡು ಬೆಳ್ಳಿ. ನೀನು ಆ ಮನೆಗೆ ಹೋದ್ರೆ ಮಾಯಾ ಖಂಡಿತವಾಗೂ ಅವಮಾನ ಮಾಡೇ ಮಾಡ್ತಾಳೆ. ಅದ್ರ ಬದಲು ನೀನು ಇಲ್ಲಿರೋದೇ ಒಳ್ಳೇದು. ಎಷ್ಟೇ ಅವಮಾನ ಆದ್ರೂ ಇಂಥ ಸಮಯದಲ್ಲಿ ಮುತ್ತು ಮಾವನ ಒಂಟಿಯಾಗಿ ಬಿಡಕ್ಕಾಗಲ್ಲ.
ಅವ್ರ ಗುಣ ಆಗೋವರೆಗೂ ನಾನು ಅಲ್ಲೇ ಇದ್ದು ಆಮೇಲೆ ಬರ್ತೇನೆ. ಬೆಳ್ಳಿ, ಇಲ್ಲ ಅಜ್ಜಿ, ಈ ವಿಷಯದಲ್ಲಿ ಮಾತ್ರ ಇಲ್ಲ ಅಂತ ಹೇಳ್ಬೇಡಿ. ನಾನು ಹೋಗ್ಲೇಬೇಕು. ಅಯ್ಯೋ, ಬಾ ನಾವು ಹೋಗೋಣ. ಬೆಳ್ಳಿ, ಮುತ್ತು ಮಾವ ಅಂದ್ರೆ ಪ್ರಾಣ ಬಿಡ್ತಾಳೆ. ಸ್ವಾತಿ, ಯಾರು ನೀವು? ನನ್ಗೂ ನಿಮ್ಗೂ ಏನ್ ಸಂಬಂಧ? ತೆಗಿರಿ ಕೈನ. ಸ್ವಾತಿ, ಈ ಟೈಮಲ್ಲಿ ಕೋಪನ ಮೊದಲು ಅಪ್ಪಂಗೆ ಹುಷಾರಾಗ್ಲಿ, ಆಮೇಲೆ ನೀನು ನನ್ನ ಜೊತೆ ಜಗಳವಾಡುವಂತೆ. ಸ್ವಾತಿ, ಎಲ್ಲದಕ್ಕೂ ಸಮಾಧಾನ ಮಾಡೋದ್ ಒಂದ್ ಕಲ್ತ್ಕೊಬಿಟ್ಟಿದ್ಯಾ ಚಿಕ್ಕಿ. ನೀನ್ ಮಾಡಿದ್ದೆಲ್ಲ ಸರಿ, ನಾವ್ ಮಾಡಿದ್ದೆಲ್ಲ ತಪ್ಪು. ಸ್ವಾತಿ, ಮಾಯಾ, ಯಾರು ಬಂದಿದ್ದಾರೆ ನೋಡು. ಯಾರು? ಬೆಳ್ಳಿ. ಅಲ್ಲೇ ನಿಂತ್ಕೋ. ನನ್ನ ಜೀವನದಲ್ಲಿ ಮತ್ತೆ ಯಾರು ನಾನು ನೋಡಬಾರ್ದು ಅಂದ್ಕೊಂಡಿದ್ದು ಅವಳು ಮನೆ ತನಕ ಬಂದಿದ್ದಾಳೆ ಅಂದಮೇಲೆ ಅವಳು ಮಾತ್ರ ಸುಮ್ಮನೆ ಬಿಡಬಾರ್ದು. ಯಾಕೆ ಬಂದೆ ಇಲ್ಲಿಗೆ? ಅಕ್ಕ, ಅದು ಈ ಮನೆಗೆ ಕಾಲಿಡ್ಬೇಡ ಅಂತ ಹೇಳಿ ಕಳ್ಸಿದ್ದೆ ತಾನೆ, ಆದ್ರೂ ಮನೆ ಒಳಗಡೆನೆ ಬಂದಿದ್ಯಾ? ಓ, ಮದ್ವೆ ನಿಂತೋಯ್ತು ಅಂತ ಗೊತ್ತಾಗಿರ್ಬೇಕಲ್ವಾ? ಗೊತ್ತಾಗಿರುತ್ತೆ. ಕ್ವೀನ್ ಐಶ್ವರ್ಯ ಅವರು ಎಲ್ಲ ಡೀಟೇಲ್ಸ್ ಹೇಳಿದಾರಾ? ಹೇಳಿರ್ತಾರೆ ಬಿಡು. ಆಫ್ಟರ್ ಆಲ್ ಇಲ್ಲಿನ ವಿಷಯ ಅಲ್ಲಿಗೆ, ಅಲ್ಲಿನ ವಿಷಯ ಇಲ್ಲಿಗೆ, ಇದೆ ಅಲ್ವಾ ಅವಳ ಕೆಲಸ? ಮಾಯಾ ಸೋತೋದ್ಲು, ಅವಳು ಅನ್ಕೊಂಡಿದ್ ಯಾವ್ದು ನಡೆಯಲ್ಲ, ಆ ನತದೃಷ್ಟಿ ಅವಳದ್ ನೋಡಿ ಆಡ್ಕೊಂಡು ನಗಣ ಅಂತ ಬಂದಿದ್ಯಾ ಅಲ್ವಾ? ನಗು, ನಗೆ. ಇಲ್ಲ ಅಕ್ಕ, ನನಗ್ ಗೊತ್ತು ನೀನು ಒಳಗೊಂದು ಹೊರಗೊಂದು ನಡ್ಕೊಳ್ಳೋಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಇಂಥ ವಿಷಯಕ್ಕೆಲ್ಲ ನಾನು ಅಳಲ್ಲ. ಫೇಸ್ ಮಾಡ್ತೀನಿ, ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತೀನಿ. ಓ ಹೌದು, ನಿನ್ ಚಾನ್ಸ್ ಇನ್ನು ಬಾಕಿ ಇದೆ ಅಂತ ಖುಷಿಯಾಗಿರ್ಬೇಕಲ್ವಾ? ಮುತ್ತು ಮಾವನ ಮದ್ವೆ ಆಗಕ್ ಬಂದಿದ್ಯಾ? ಅಯ್ಯೋ, ನಿಜವಾಗ್ಲೂ ಇಲ್ಲ ಅಕ್ಕ. ಹೇ, ಪರವಾಗಿಲ್ಲ, ಹೇಳು ಬೆಳ್ಳಿ. ಮುತ್ತು ಮಾವಂಗೆ ಅಮ್ಮ ಆಗಿದೆ ಅಂತ ಐಶು ಹೇಳಿದ್ಲು. ಅದಕ್ಕೆ ಆದಷ್ಟು ಬೇಗ ಅವ್ರನ್ನ ಗುಣ ಮಾಡಿ ಹೋಗೋಣ ಅಂತ ಬಂದೆ ಅಕ್ಕ. ಒಟ್ನಲ್ಲಿ ನಿನಗೆ ಮುತ್ತು ಮಾವನ ಜೊತೆ ಅಂಟ್ಕೊಂಡೇ ಇರ್ಬೇಕು. ದೂರ ಇದ್ಬಿಟ್ರೆ ಮನ್ಸೆಲ್ಲ ವಿಲವಿಲ ಅಂತ ಒದ್ದಾಡುತ್ತೆ ಅಲ್ವಾ? ಮಾಯಾ, ಎಲ್ಲಾನು ಯಾಕೆ ಕೆಟ್ಟ ದೃಷ್ಟಿಲೇ ನೋಡ್ತೀಯಾ? ಇವಳು ನಿನ್ ಮಗಳು ಮೇಲ್ಗಡೆ ಮಲ್ಕೊಂಡಿದಾರಲ್ಲ, ಅವ್ರು ನಿಮ್ಮ ಅಳಿಯ, ಇಬ್ರು ಕರ್ಕೊಂಡೋಗಿ ಮದ್ವೆ ಮಾಡಿಸ್ಬಿಡು, ಸರಿನಾ? ಬಾಯ್ ಮುಚ್ಕೊಂಡಿದ್ರೆ ಸರಿ. ಏನೇ ಬೆಳ್ಳಿ, ನೀನು ಮುತ್ತು ಮಾವನ ಗುಣ ಮಾಡಕ್ ಬಂದಿರೋ ಹಾಗೆ ಕಾಣಿಸ್ತಿಲ್ವಲ್ಲ? ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ಯಾ ಅನ್ಸುತ್ತೆ. ಏನದು? ಈ ಮದ್ವೆ ನಡೀಲಿ ಅಂತ ಮುತ್ತು ಮಾವನ ಮೇಲೆ ಆಣೆ ಮಾಡಿದ್ದೀನಿ. ಇನ್ನು ನನ್ನ ಮೇಲೆ ಅನುಮಾನ ಪಡ್ತಿರಲ್ಲ ಅಕ್ಕ. ನೀನ್ ಆಣೆ ಮಾಡಿದಕ್ಕೆ ಮುತ್ತು ಮಾವ ಈ ರೀತಿ ಕಷ್ಟ ಪಡ್ತಿರೋದು. ಮುತ್ತು ಮಾವಂಗ ಅಮ್ಮ ಆಗೋಕೆ ನೀನೇ ಕಾರಣ. ಮೊದಲು ತಪ್ಪು ಮಾಡೋದು, ಈಗ ಬಂದು ಎಲ್ಲ ಸರಿ ಮಾಡೋ ಹಾಗೆ ನಾಟಕ ಆಡೋದು, ಇದೆಲ್ಲ ನಮಗೆ ಗೊತ್ತಿಲ್ವಾ? ಏನದ್ಕೆ? ಮಾಯಕ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮದುವೆ ನಿಂತೋಗೋದಕ್ಕಾಗ್ಲಿ, ಮುತ್ತು ಮಾವಂಗ ಅಮ್ಮ ಬಂದಿರೋದಕ್ಕಾಗ್ಲಿ ಯಾವುದಕ್ಕೂ ನನ್ನ ಕಾರಣ ಅಲ್ಲ.
ನೀನಲ್ದೆ ಇನ್ಯಾರು ಕಾರಣ ಆಗ್ತಾರೆ? ಎಲ್ರೂ ನಂಬ್ಸೋಕೆ ಮತ್ತೆ ಈ ಮನೆಗೆ ಬರೋಕೆ ಈ ದಾರಿ ಹುಡುಕಿದ್ಯಲ್ಲ, ನಿನ್ ಬುದ್ಧಿನ ಮೆಚ್ಚಲೇಬೇಕು. ಆದ್ರೂ ಈಸಿಯಾಗಿ ಎಲ್ರನ್ನೂ ಯಾಮರ್ಸ್ಬೋದು ಅಂತ ಅನ್ಕೋಬೇಡ. ಮುತ್ತು ಮಾವನ ಹುಷಾರ್ ಮಾಡೋಕೆ ಡಾಕ್ಟರ್ ಕರ್ಸಿದ್ದು ಆಯ್ತು, ಅವ್ರು ಚೆಕಪ್ ಮಾಡಿಸಿದ್ದು ಆಯ್ತು. ಅಕ್ಕ, ಇದೆಲ್ಲ ಇಂಗ್ಲಿಷ್ ಔಷಧಿನಲ್ಲಿ ಗುಣ ಆಗೋಂಥದ್ದಲ್ಲ. ನನ್ನ ಮಾತು ಕೇಳಿ. ಏನು MBBS ಓದಿರೋ ಡಾಕ್ಟರ್ ಆಗಿ ಮಾತಾಡ್ತಿದ್ಯಾ? ಹೌದು, ಯಾವ್ದ್ರ ಸ್ಪೆಷಲಿಸ್ಟ್ ನೀನು? ಮಾವ ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ ಈಗ ಒಂದೊತ್ತು ಅನ್ನಕ್ಕೂ ಭಿಕ್ಷೆ ಬೇಡೋ ಪರಿಸ್ಥಿತಿಲಿದ್ದವಳು ನೀನು. ಈಗ ಅವ್ರಿಗೆ ಔಷಧಿ ಕೊಡೋಕ್ ಬಂದಿದ್ಯಾ? ಅಕ್ಕ, ನೀವು ನನಗೇನಾದರೂ ಹೇಳಿ, ಎಷ್ಟಾದರೂ ಬೈರಿ, ಆದರೆ 2 ದಿನ ಇಲ್ಲಿತ್ತು ಮುತ್ತು ಅವನ ಗುಣ ಮಾಡಿ ಹೊರಟೋಗ್ತೇನಕ್ಕ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ. ಸರಿ, ಇಲ್ಲಿದ್ದು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಬೇವಿನ ಎಲೆ ಹಾಕಿ ಅದ್ರ ಮೇಲೆ ಬಿಳಿ ಬಟ್ಟೆ ಹಾಸ್ಬೇಕು. ಅದ್ರ ಮೇಲೆ ಮುತ್ತು ಮಾವನ ಮಲಗಿಸ್ಬೇಕು. ನಾವು ತಿನ್ನೋ ಊಟನ ಅವ್ರಿಗೆ ಕೊಡಬಾರ್ದು. ಮನೆಯಲ್ಲಿ ಒಂಚೂರು ಮಾಂಸ ಬಳಸಬಾರ್ದು. ಇಡೀ ಮನೆನ ಕ್ಲೀನಾಗಿ ಇಡಬೇಕು. ಅವ್ರಿಗೆ ಮಡಿಕೆನಲ್ಲಿ ಅಡುಗೆ ಮಾಡ್ಕೊಡ್ಬೇಕು. ಹೀಗೆ 10 ರೀತಿ ನೋಡ್ಕೋಬೇಕು ಅಕ್ಕ. ಯಾವ್ದನ್ನು ನಾನ್ ಮಾಡಲ್ಲ, ನೀನ್ ಮಾಡೋದಕ್ಕೂ ನಾನು ಬಿಡಲ್ಲ. ಇನ್ನು ಇಲ್ಲೇ ಇದೆ ಅನ್ಕೋ, ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನನ್ನ ಕೊಲೆ ಮಾಡ್ಬೇಕಾಗತ್ತೆ. ಹುಷಾರ್.